ಹಾಯ್ ಎವ್ರಿವನ್. ತುಂಬಾ ಜನ ತುಂಬಾ ನ್ಯೂಸ್ ಚಾನಲ್ಗಳು ಹೇಳ್ತಿರೋದು ನೀವೆಲ್ಲ ನೋಡ್ತಾನೆ ಇರ್ಬೋದು. ಯುರೋಪ್ ಕಾರ್ಸ್ಗಳು ಇನ್ಮೇಲೆ ಇಂಡಿಯಾದಲ್ಲಿ ತುಂಬಾ ಕಡಿಮೆ ಆಗುತ್ತೆ, ಯಾಕಂದ್ರೆ ಟ್ರೇಡ್ ಸೈನ್ ಆಗಿದೆ. 110% ಇಂದ 10% ಬರ್ತಿದೆ ಟ್ಯಾರಿಫ್ ಅಂತ. ಬಟ್ ರಿಯಾಲಿಟಿ ಇದಲ್ಲ. ರಿಯಾಲಿಟಿ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಂಡಿಯಾ ಮತ್ತೆ ಯುರೋಪ್ ಟ್ರೇಡ್ ಸೈನ್ ಮಾಡ್ತಿರೋದು 2026 ಅಲ್ಲಿ. ಬಟ್ ಈ ಟ್ರೇಡ್ ಆಕ್ಷನ್ ಆಗ್ತಿರೋದು 2027 ಇಂದ ಇಂಪ್ಲಿಮೆಂಟ್ ಆಗುತ್ತೆ. ಅಂಡ್ 2027 ಇಂದ 2032 ತನಕ ಗ್ರಾಜುವಲ್ಗೆ ಟ್ಯಾರಿಫ್ ಕಡಿಮೆ ಆಗುತ್ತೆ. ಅಂಡ್ ಈ ಟ್ಯಾರಿಫ್ ಎಲ್ಲಾ ಕಾರ್ಗಳ ಮೇಲೂ ಕಡಿಮೆ ಆಗಲ್ಲ. ಸೊ ಡೈರೆಕ್ಟ್ ಆಗಿ 110% ಇಂದ 10%ಗೆ ತಂದಿರೋ ಟ್ಯಾರಿಫ್ ನ ಯುರೋಪ್ ಅವರು ಇಂಡಿಯಾದವರಿಗೆ. ಇನ್ಮೇಲೆ ಇಂಡಿಯಾದವರಿಗೆ ಓನ್ಲಿ 10% ಟ್ಯಾರಿಫ್. ಇದರಿಂದ ಕಾರ್ ರೇಟು ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಅಂದಿದ್ದಾರೆ. ಬಟ್ ಇದು ಕಡಿಮೆ ಆಗೋದು ಓನ್ಲಿ CBU ಕಾರ್ಸ್ಗೆ. CBU ಅಂದ್ರೆ ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ಸ್, ಅಂದ್ರೆ ಕಂಪ್ಲೀಟ್ ಆಗಿ ಯುರೋಪ್ ಅಲ್ಲೇ ಬಿಲ್ಡ್ ಆಗಿ ಯಾವ್ದು ಇಂಡಿಯಾದವ್ರು ಇಂಪೋರ್ಟ್ ಮಾಡ್ಕೊಂತಿದಾರೋ ಅದಕ್ಕಷ್ಟೇ ಗ್ರಾಜುವಲ್ ಆಗಿ 110% ಇಂದ 10% ಟ್ಯಾರಿಫ್ ಡಿಕ್ರೀಸ್ ಆಗಿ ಅರ್ಧಕ್ಕಿಂತ ಜಾಸ್ತಿ ಎಷ್ಟು ರೇಟು ಕಡಿಮೆ ಆಗ್ತಾ ಇರೋದು. ಬಟ್ ಇಂಡಿಯಾದಲ್ಲಿ ಈ CBU ಕಾರ್ಸ್ ಯಾವ್ದು ಅಂದ್ರೆ ಮೇಬ್ಯಾಕ್, ಪೋರ್ಷೆ, ರೋಲ್ಸ್ ರಾಯ್ಸ್ ಅಷ್ಟೇ. ಬಟ್ ಮರ್ಸಿಡೀಸ್, BMW, ಆಡಿ ಇದೆಲ್ಲ CKDs ಆರ್ SKDs. ಸೊ ಈ ಕಾರ್ಸ್ಗಳು ಜಾಸ್ತಿ. ಇದಕ್ಕೆಲ್ಲ ಅರ್ಧಕ್ಕರ್ಧ ರೇಟ್ ಕಮ್ಮಿ ಆಗಲ್ಲ. ಓನ್ಲಿ 16-17% ಇರೋದು ಮಾರ್ಜಿನ್ ಅಲ್ಲಿ 7 to 8%ಗೆ ಮೂವ್ ಆಗ್ಬೋದು ಅಷ್ಟೇ. ಇವಾಗ ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಇಂಡಿಯಾ ಒಂದು ವರ್ಷಕ್ಕೆ 40 ರಿಂದ 50 ಲಕ್ಷ ಕಾರ್ಸ್ನ ಮಾರುತ್ತೆ. ಅದರಲ್ಲಿ 40 ರಿಂದ 50 ಸಾವಿರ ಕಾರ್ಸ್ ಅಷ್ಟೇ ಲಕ್ಸುರಿ ಕಾರ್ಸ್. ಅದರಲ್ಲಿ CBU ಕಂಪ್ಲೀಟ್ಲಿ ಬಿಲ್ಡ್ ಯೂನಿಟ್ ಕಾರ್ಸು ಬರೀ 10 ರಿಂದ 15 ಸಾವಿರ. ಅಂದ್ರೆ ಓನ್ಲಿ ಒಂದು ವರ್ಷದಲ್ಲಿ ಮಾರೋ ಕಾರ್ಗಳಲ್ಲಿ ಓನ್ಲಿ 0.2 to 0.3% ಅಷ್ಟೇ ನಾವು CBU ಕಾರ್ಸ್ನ ಸೆಲ್ ಮಾಡೋದು. 0.2 to 0.3% ಕಾರ್ಸ್ ಏನ್ ಸೆಲ್ ಆಗ್ತೀವೋ ಅದಕ್ಕಷ್ಟೇ ಅರ್ಧಕ್ಕಿಂತ ರೇಟ್ ಕಡಿಮೆ ಆಗೋದು. 110% 10% ಟ್ಯಾರಿಫ್ ಕಡಿಮೆ ಆಗೋದು ಎಲ್ಲ ಲಕ್ಸುರಿ ಕಾರ್ಸ್ ಅಲ್ಲ. ಥ್ಯಾಂಕ್ ಯು ಎವ್ರಿವನ್. ಕೀಪ್ ವಾಚಿಂಗ್ ಅಸ್, ಕೀಪ್ ಸಪೋರ್ಟಿಂಗ್ ಅಸ್.